ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸಂಜೆ ಡ್ಯೂಟಿಯಿಂದ ಬಂದಿದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೇಲಿರುವಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲನೂ ಮುಗಿಸ್ಕೊಳ್ತೀನಿ. ಬೆಳಗ್ಗೆ ಗೊತ್ತಲ್ವಾ, ಡ್ಯೂಟಿಗೆ ಹೋಗುವಾಗಂತೂ ಫುಲ್ ಹರಿಬರಿಲಿ ಹೋಗಿರ್ತೀವಿ. ಮನೇಲಿ ವಾಶ್ ಮಾಡಿರುವಂತಹ ಪಾತ್ರೆ ಇರ್ಬೋದು, ಚಿಕ್ಕ ಪುಟ್ಟದೆಲ್ಲ ಹಾಗೆ ಇಟ್ಟೋಗಿರ್ತೀವಿ ಅಲ್ಲ, ಅದನ್ನೆಲ್ಲ ಬಂದು ಫಸ್ಟು ಅರೇಂಜ್ ಮಾಡಿ ಪಾತ್ರೆನೆಲ್ಲ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡಲಿಕ್ಕೆ ಅಂತ ಶುರು ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ವಿಷಯ ಏನಪ್ಪ ಅಂತಂದರೆ, ನಮ್ಮಲ್ಲಿರುವಂತಹ ಕೆಲವೊಂದು ಹ್ಯಾಬಿಟ್ಸ್ಗಳು ನಮ್ಮನ್ನು ಮೆಂಟಲಿ ತುಂಬಾ ವೀಕ್ ಮಾಡುತ್ತೆ ಫ್ರೆಂಡ್ಸ್. ಅದು ಯಾವುದೆಲ್ಲ ಹ್ಯಾಬಿಟ್ಸ್, ಹಾಗೆ ಅದರಿಂದ ನಾವು ಹೇಗೆ ಓವರ್ಕಮ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಬನ್ನಿ. ಸೊ ಇವತ್ತಿನ ವ್ಲಾಗ್ ತಮಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು 2025ರಲ್ಲಿ ಮೇಯ್ನಾಗಿ ಮನೆ ಕೆಲಸಗಳನ್ನ ಮಾಡಬೇಕಂತ ಅಂದ್ಕೊಂಡಿರೋದು ಏನಂದರೆ, ರೂಟೀನ್ ವರ್ಕ್ನ ಪ್ರಾಪರಾಗಿ ಮಾಡಬೇಕು ಅಂತ. ರೂಟೀನ್ ವರ್ಕ್ಗಳು ಪ್ರಾಪರಾಗಿ ಆದರೆ ನಮಗೆ ಮನೆ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ ಅಂತ ಅನಿಸೋದಿಲ್ಲ, ಅಥವಾ ಡೀಪ್ ಕ್ಲೀನ್ ಮಾಡುವಾಗ ನಮಗೆ ಅಷ್ಟು ಪ್ರೆಷರ್ ಅಂತ ಅನಿಸೋದಿಲ್ಲ, ಅಥವಾ ಅಷ್ಟು ಸ್ಟ್ರೆಸ್ ತೊಗೊಂಡು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಡೈಲಿ ಯಾವುದಾದ್ರೂ ಒಂದು ಕೆಲಸಗಳನ್ನ ಅಥವಾ ಮನೇಲಿರೋ ಯಾವ್ದಾದ್ರು ಒಂದು ಪಾರ್ಟನ್ನು ನೀಟಾಗಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಬರೋಣ ಇವಾಗ ವಿಷಯಕ್ಕೆ ಸ್ನೇಹಿತರೆ. ಹಾಗೆಯೇ ಇವತ್ತು ಸಂಜೆ ಬಂದುಬಿಟ್ಟು ಮನೇಲಿರುವಂತಹ ಈ ರೀತಿ ಚಿಕ್ಕ ಪುಟ್ಟ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಇವತ್ತು ಮನೇಲಿ ಒಬ್ಬಳೇ ಇದ್ದೆ. ಹಾಗಾಗಿ ನೈಟಿಗೆ ಮತ್ತಿನ್ನೇನು ಅನ್ನ ಸಾಂಬಾರು ಮಾಡೋದು ಅಂತ ಹೇಳಿ ನೈಟ್ಗೆ ಉಪ್ಪಿಟ್ಟು ಮಾಡಿಬಿಟ್ಟು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಇತ್ತು ಅಂತೇಳಿ ಹಾಗಲಕಾಯಿ ಫ್ರೈನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಅಡುಗೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮಲ್ಲಿರುವಂತಹ ಕೆಲವೊಂದು ವಿಷಯಗಳು ನಮ್ಮನ್ನು ಮೆಂಟಲಿ ತುಂಬಾ ಕುಗ್ಸುತ್ತೆ, ತುಂಬಾ ಡಿಮೋಟಿವೇಟ್ ಮಾಡುತ್ತೆ. ಅಂಥ ವಿಚಾರಗಳು ಯಾವುದೆಲ್ಲ ಅಂತ ನಿಮ್ಮ ಮನಸ್ಸಿಗೆ ಯಾವುದು ಬರುತ್ತೋ ಅದನ್ನು ಕಮೆಂಟಲ್ಲಿ ಶೇರ್ ಮಾಡ್ಬೋದು. ಯಾಕಪ್ಪ ಅಂದರೆ ಎಲ್ಲ ಮನುಷ್ಯನಿಗೂ ಅಷ್ಟೇ. ಸೊ ನೆಗೆಟಿವ್ ಹಾಗೆ ಪಾಸಿಟಿವ್ ಎಲ್ಲ ವಿಚಾರಗಳು ಕೂಡ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಆದರೆ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಹಾಗಾಗಿ ಸೊ ಇವಾಗ ಬರೋದಾದರೆ, ಯೂಶ್ವಲಿ ನಮಗೆ ಯಾರಾದರೂ ನಾವು ಒಬ್ಬರೇ ಇದ್ದಾಗ ಆಗ್ಬೋದು, ಅಥವಾ ಯಾರಾದರೂ ನಮ್ಮ ಜೊತೆ ಇಲ್ಲದೇ ಇದ್ದಾಗ, ಅಥವಾ ಯಾರಾದರೂ ಏನಾದರೂ ಒಂದು ವಿಷಯಗಳನ್ನ ಹೇಳುವಾಗ ನಾವು ಅದನ್ನು ಹೇಗೆ ತೊಗೊಳ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇವಾಗ ಕೆಲವೊಂದು ವಿಚಾರಗಳು ಎಸ್ಪೆಷಲಿ ನೆಗೆಟಿವಿಟಿ ಅನ್ನೋದು, ನೆಗೆಟಿವಿಟಿನ ತುಂಬ ಜನ ಅದನ್ನು ತುಂಬಾ ಪ್ರೋತ್ಸಾಹಿಸ್ತಾರೆ. ಇನ್ನು ಕೆಲವೊಬ್ಬರು ಅದನ್ನು ಅಷ್ಟು ಕೇರ್ ಮಾಡೋದಿಲ್ಲ, ನೆಗೆಟಿವಿಟಿನ ಆದಷ್ಟು ದೂರ ಮಾಡೋಕ್ಕೆ ಅಂತ ನೋಡ್ತಾರೆ. ಇನ್ನು ಕೆಲವೊಬ್ಬರು ಹೇಗೆಂದರೆ ಅದನ್ನೇ ತಿರುಗಿಸಿ ಮರ್ಚಿ ಯೋಚನೆ ಮಾಡಿ ಇನ್ನಷ್ಟು ಟೆನ್ಷನ್ನ ಪಡ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ನಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸನ್ನು ನಾವು ಕಡಿಮೆ ಮಾಡ್ತಾ ಬಂದಷ್ಟು ಕೂಡ ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಆವಾಗ ಮೆಂಟಲಿ ನಾವು ಕೂಡ ಸ್ಟ್ರಾಂಗ್ ಇರೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸುಮಾರು ಸಲ ಏನಾಗ್ಬಿಡುತ್ತೆ ಅಂದರೆ, ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ ಅಂತ ಹೇಳಿ ನಮಗೆ ನಾವು ಅಂದ್ಕೊಳ್ತಾ ಇರ್ತೀವಿ ಅಷ್ಟೇ. ಬಟ್ ಮೆಂಟಲಿ ನಾವು ಸ್ಟ್ರಾಂಗ್ ಇರೋದಿಲ್ಲ. ಬೇರೆಯವ್ರ ಮುಂದೆ ಆ ರೀತಿ ಪೋಸ್ ಕೊಡ್ತಾ ಇರ್ತೀವಿ, ಬಟ್ ಸಮ್ಟೈಮ್ ನಾವು ಮೆಂಟಲಿ ತುಂಬಾ ವೀಕಾಗಿ ಹೋಗ್ತೀವಿ. ಅಂಥ ಸಮಯದಲ್ಲಿ ನಾವು ಬೇರೆ ಯಾರೋ ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು, ನಮ್ಮನ್ನು ಪುಷ್ ಮಾಡಬೇಕು ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಸೊ ನಿಮಗೆ ನೀವೇ ಮೆಂಟಲಿ ಸ್ಟ್ರಾಂಗ್ ಅಂತ ಅಂದ್ಕೊಂಡು ಆ ಕೆಲಸಗಳನ್ನ ಸ್ಟಾಪ್ ಮಾಡಿ, ಮೀನ್ಸ್ ನೆಗೆಟಿವ್ ಕೆಲಸಗಳನ್ನ ಸ್ಟಾಪ್ ಮಾಡಿ, ನೆಗೆಟಿವ್ ಥಿಂಕಿಂಗ್ನ ಮೊದಲು ನಿಲ್ಲಿಸಿ. ನಿಜವಾಗ್ಲೂ ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ. ಯಾರಿಗಾರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಐಡಿಯಾ ಇದ್ದರೆ ಖಂಡಿತ ನನಗೆ ಹೇಳಿ, ನಿಮ್ಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. ಬಿಕಾಸ್ ನನಗೂ ಕೂಡ ಮ್ಯಾನಿಫೆಸ್ಟೇಷನ್ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ನಾನು ಅದನ್ನು ತುಂಬಾ ನಂಬ್ತೀನಿ. ಖಂಡಿತ ಮುಂದೆ ಬರೋ ಯಾವ್ದಾದ್ರು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡಬಹುದು, ಏನು, ಹೇಗೆ ಎತ್ತ ಅನ್ನೋದ್ರ ಬಗ್ಗೆ. ಸೊ ಅಂದರೆ ಏನಿಲ್ಲ, ಇವಾಗ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡುವಾಗ ಮನೆಗಳಲ್ಲಿ ದೊಡ್ಡವರೆಲ್ಲ ಒಂದು ವಿಷಯನ ಹೇಳ್ತಾರೆ. ನೀವು ಎಷ್ಟನ್ನು ಕರೆಕ್ಟಾಗಿ ಅದು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಪೂಜೆ ಮಾಡುವಾಗ ಅಥವಾ ಬೆಳಗಿನ ಜಾವ ಎದ್ದೇನಾದ್ರು ಕೆಲಸ ಮಾಡುವಾಗ ಹಸ್ತು ದೇವತೆಗಳು ನೀನೇನು ಬೇಡ್ಕೊಳ್ತೀಯೋ, ನೀನೇನು ಮಾಡ್ತೀಯೋ ಆ ಕೆಲಸಗಳಿಗೆ ಹಸ್ತು ಅಂತ ಹೇಳ್ತಾರೆ ಅಂತ ಹೇಳಿ. ಅಂದರೆ ಆದಷ್ಟು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಾವು ಆ ಯೂನಿವರ್ಸಿಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ. ಸೊ ನೆಗೆಟಿವ್ ಆಗಿ ಅನ್ಕೊಳ್ತಾ ಇದ್ರೆ ಅಯ್ಯೋ ಅದು ಹಾಗಾಗ್ಬಿಡುತ್ತೇನೋ, ಹೀಗಾಗ್ಬಿಡುತ್ತೇನೋ, ಅದೇನೂ ಆಗಿರೋದಿಲ್ಲ. ಬಟ್ ನಾವೇ ಅನ್ನೆಸೆಸರಿ ಟೆನ್ಷನ್ ಮಾಡ್ಕೊಂಡು ಅದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ನೀವು ಥಿಂಕ್ ಮಾಡ್ತಾ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಇನ್ಫಾರ್ಮೇಷನ್ ಎಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಬ್ರೈನ್ ಆಟೋಮೆಟಿಕಲಿ ಅದೇ ವಿಚಾರನ ಮಾಡಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಥಿಂಕ್ ಮಾಡೋದೇ ಮಾಡ್ತೀರಾ, ಟೆನ್ಷನ್ ಮಾಡ್ಕೊಳ್ಳೋದೇ ಮಾಡ್ಕೊಳ್ತೀರಾ. ಒಳ್ಳೆ ವಿಚಾರಕ್ಕೆ ಟೆನ್ಷನ್ ಮಾಡ್ಕೊಳ್ಳಿ, ಆವಾಗ ಅಟ್ಲೀಸ್ಟ್ ರಿಸಲ್ಟ್ ಪಾಸಿಟಿವ್ ಆಗೋದ್ರೂ ಬರುತ್ತೆ ಅಲ್ವಾ. ಹಾಗಾಗಿ ಬರುವಂತಹ ಆದಷ್ಟು ನೆಗೆಟಿವ್ ಥಾಟ್ಸ್ನ ಅಬ್ಸಲ್ಯೂಟ್ಲಿ ಇಮಿಡಿಯೇಟ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಥವಾ ಇಮಿಡಿಯೇಟ್ಲಿ ಕಟ್ ಡೌನ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರಿಗೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನೋದು ಬಂದೇ ಬರುತ್ತೆ. ಯಾರೋ 100% ಪಕ್ಕ ಇದ್ದಾರೆ ಅಂತ ನಾನು ಹೇಳಲ್ಲ. ಬಟ್ ಆದರೆ ಬರುವಂತಹ ನೆಗೆಟಿವ್ ಥಾಟ್ಸನ್ನು ನೀವು ಯಾವ ರೀತಿ ಹಾಗೆ ಹ್ಯಾಂಡಲ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ನ ರಿಸಲ್ಟ್ ನಿಂತಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನೇನಿಲ್ಲ 100% ಪಕ್ಕ ಇದ್ದೀನಿ, ನನಗೆ ಯಾವುದೇ ನೆಗೆಟಿವ್ ಥಾಟ್ಸ್ ಇಲ್ಲಪ್ಪ, ನಾನು ತುಂಬ ಒಳ್ಳೆಯವಳು ಅಂತ ನಾನಿಲ್ಲಿ ಬಿಲ್ಡಪ್ ಕೊಡ್ತಾ ಇಲ್ಲ. ಸೊ ನನಗೂ ಕೂಡ ತುಂಬ ಸಲ ನೆಗೆಟಿವ್ ಥಾಟ್ಸ್ ಬರುತ್ತೆ.
ಸೊ ಏನೇನೋ ಕೆಟ್ಟ ಯೋಚನೆಗಳು ಬಂದಿದೆ. ಹಾಗೆ ನಾನು ಮಾಡುವಂತಹ ಕೆಲಸದಲ್ಲಿ ನನಗೆ ಸುಮಾರು ಸಲ ಡೌಟ್ ಬಂದಿರುತ್ತೆ. ಅಯ್ಯೋ! ಇದು ಆಗುತ್ತೋ ಇಲ್ವೋ? ಈಗಾದ್ರೆ ಏನು ಮಾಡೋದು? ಹಾಗಾದ್ರೆ ಏನು ಮಾಡೋದು? ಅಂತೇಳಿ. ಸೊ ನಾವು ನ್ಯಾಚುರಲ್ ಆಗಿ ಥಿಂಕ್ ಮಾಡ್ತಾ ನಮ್ಮ ಮೈಂಡಿಗೆ ಅದೇ ಇನ್ಫಾರ್ಮೇಷನ್‌ನ ಸ್ಟೋರ್ ಮಾಡ್ತಾ ಇರ್ತೀವಿ. ನಿಮಗೆ ಗೊತ್ತಿಲ್ದಲೆ ನೀವು ಆ ಇನ್ಫಾರ್ಮೇಷನ್ ನಿಮ್ಮ ಬ್ರೈನಿಗೆ ಆಲ್ರೆಡಿ ಕೊಟ್ಟಿರ್ತೀರ. ಸೊ ಕೊಟ್ಟಾಗ ಏನಾಗುತ್ತೆ ಅಂದರೆ ಬ್ರೈನು ನೀವೇನು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆಯೇ ರಿಸಲ್ಟ್‌ನ ಕೊಡಲಿಕ್ಕೆ ಶುರು ಮಾಡುತ್ತೆ ಅಲ್ವಾ? ಸೊ ಹಾಗಾಗಿ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಂದಾಗ ಮೊದಲು ನೆಗೆಟಿವಿಟಿನ ರಿಮೂವ್ ಮಾಡಿ. ಇನ್ನ 2ನೇದಾಗಿ ನೆಗೆಟಿವ್ ಪೀಪಲ್ಸ್. ಹೌದು ಸ್ನೇಹಿತರೆ, ನೆಗೆಟಿವಿಟಿ ಎಷ್ಟು ಮುಖ್ಯನೋ ನೆಗೆಟಿವ್ ಪೀಪಲ್ಸ್ ಕೂಡ ದೂರ ಇರೋದು ಅಷ್ಟೇನೇ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದರೆ ತುಂಬ ಸಲ ನೀವು ಪಾಸಿಟಿವ್ ಆಗಿರಬೇಕು ಅಂತ ಹೇಳಿ ನಿಮ್ಮ ಲೈಫ್ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕೂಡ ನಿಮ್ಮ ಸುತ್ತಮುತ್ತ ಇರೋರು ಅದಕ್ಕೆ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರೋದಿಲ್ಲ. ಆದಷ್ಟು ನೆಗೆಟಿವ್ ಆಗಿರೋದಕ್ಕೇನೆ ನಿಮ್ಮನ್ನ ಪ್ರೋತ್ಸಾಹ ಮಾಡಿ ನೀವು ಹಾಳಾಗಲಿ ಅಂತ ನೋಡೋರು ತುಂಬ ಜನ ಇರ್ತಾರೆ. ಬಟ್ ನಮ್ಮ ಕಣ್ಮುಂದೆ ಅವರು ನಗ್ತಾ ನಗ್ತಾ ಮಾತಾಡಿದಾಗ ನಮಗದು ನಮ್ಮ ಅರಿವಿಗೆ ಬರದೆ ನಾವು ಕೂಡ ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ಬಿದ್ದೋಗಿರ್ತೀವಿ. ಸರಿನಾ? ಹಾಗಾಗಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆದಷ್ಟು ಕೂಡ ನಿಮ್ಮನ್ನ ನೀವು ಆಕ್ಟಿವ್ ಆಗಿ ಇಟ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನೀವು ಆಕ್ಟಿವ್ ಅಂದಿದ ತಕ್ಷಣ ಏನು ಪಕ್ಕಾ ಹೋಗ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿ ಪಟ ಪಟ ಮುಗಿಸ್ಬಿಡಿ ಅಂತ ಅಲ್ಲ. ಸೊ ಕಂಪ್ಯಾರೇಟಿವ್ಲಿ ಡೇ ಬೈ ಡೇ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. ಇವತ್ತು ಎಷ್ಟರ ಮಟ್ಟಿಗೆ ನೀವು ಆಕ್ಟಿವ್ ಆಗಿದ್ದೀರಾ? ನಾಳೆ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿರಬೇಕು? ಆಕ್ಟಿವ್ ಇನ್ ದ ಸೆನ್ಸ್ ಕೆಲಸನೇ ಮಾಡಬೇಕು ಅಂತ ಅಲ್ಲ. ನಿಮಗೆ ಇಷ್ಟವಾದಂತಹ ಆಕ್ಟಿವಿಟೀಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು. ಏನಾದರೂ ಒಂದು ವರ್ಕ್‌ನ ಕಲಿಯೋದಿರ್ಬೋದು. ಈ ರೀತಿಯಲ್ಲಿ ಇಂಟ್ರೆಸ್ಟನ್ನು ತೋರಿಸಿ. ಆವಾಗ ನಿಮ್ಗೂ ಕೂಡ ಫಿಸಿಕಲಿ ಹಾಗೆ ಮೆಂಟಲಿ ಮೈಂಡು ತುಂಬಾನೇ ಫ್ರೆಶ್ ಆಗ್ತಾ ಇರುತ್ತೆ. ಆಗ ನಿಮ್ಮ ಒಂದು ಥಾಟ್ ಅಥವಾ ಥಿಂಕಿಂಗ್ ಏನು ಬರುತ್ತೆ, ಅದು ಕೂಡ ಆದಷ್ಟು ಪಾಸಿಟಿವ್ ಆಗೇ ಇರುತ್ತೆ. ಅದಕ್ಕೋಸ್ಕರ ಥಿಂಕ್ ಮಾಡೋದು ಏನು ಮಾಡ್ತೀರಾ ಅಥವಾ ಕೆಲಸಗಳೇನು ಮಾಡ್ತೀರಾ, ಆದಷ್ಟು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಾಡಿ. ಹಾಗೇನೆ ಆಕ್ಟಿವ್‌ನೆಸ್ ಅಂದಿದ ತಕ್ಷಣ ತುಂಬ ಸಲ ಬರೋದು ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮೆಡಿಟೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನಿಜವಾಗ್ಲೂ ಇದು ತುಂಬ ವರ್ಕ್ ಆಗುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಎವ್ರಿಡೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಮಾತೇ ಇಲ್ವಾ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ. ಹಾಗಾಗಿ ಎವ್ರಿಡೇ ನೀವು ಮಾಡ್ತಾ ಹೋದಷ್ಟು ನಿಮ್ಮ ಮೈಂಡಲ್ಲಿ ಸ್ವಲ್ಪ ನಿಮಗೆ ಬರ್ತಿದ್ದಂತಹ ನೆಗೆಟಿವ್ ಥಾಟ್ಸ್ ಇರ್ಬೋದು, ಕಾನ್ಸಂಟ್ರೇಷನ್ ಆಗ್ಬೋದು ಎಲ್ಲನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಂಗಂತ ಹೇಳಿ ನೀವು ಫಸ್ಟ್ ಡೇ ಮೆಡಿಟೇಷನ್ ಮಾಡಿದ ತಕ್ಷಣ ಪಕ್ಕಾ ನಿಮಗೆ ಮೆಡಿಟೇಷನ್ ಮಾಡಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಲಿಟ್ರಲಿ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಬಟ್ ಯು ಶುಡ್ ಮೇಂಟೈನ್ ಕನ್ಸಿಸ್ಟೆನ್ಸಿ ದಟ್ಸ್ ಇಟ್. ಓಕೆನಾ? ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಒಂದಿದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ನಾವು ಎಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ವಿಚಾರ ಅಷ್ಟೇ ಸಕ್ಸಸ್ ಬೇಕು ಅಂತ ಅಂದ್ರೆ ಅದಕ್ಕೆ ತಕ್ಕಂತಹ ಎಫರ್ಟ್ ಹಾಗೆ ಟೈಮ್ ಎರಡನ್ನೂ ಕೂಡ ಕೊಡಲೇಬೇಕು. ಆವಾಗಲೇ ಅದು ಕೂಡ ನಮಗೆ ರಿಸಲ್ಟ್‌ನ ಕೊಡೋದು. ನೀವು ಅದಕ್ಕೆ ಎಫರ್ಟ್ ಹಾಕದೆ ಹಾಗೆ ಟೈಮ್‌ನ ಕೊಡದೆ ನನಗೆ ಬೇಕಾದಂತಹ ರಿಸಲ್ಟ್ ಕೊಡು ಅಂದರೆ ಅದೇ ಕೊಡುತ್ತೆ? ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ಸ್ನೇಹಿತರೆ, ಸೊ ನಾನು ಹೇಳಿದಂತಹ ಈ ನೆಗೆಟಿವ್ ಹಾಗೆ ಪಾಸಿಟಿವ್ ವಿಚಾರಗಳನ್ನ ನೀವು ಒಮ್ಮೆ ಆದರೂ ಯೋಚನೆ ಮಾಡಿ ನೋಡಿ. ನಿಮ್ಮ ಲೈಫಲ್ಲೂ ಕೂಡ ನೀವು ನೆಗೆಟಿವ್ ಪೀಪಲ್ಸ್ ಅಥವಾ ನೆಗೆಟಿವ್ ಮೈಂಡ್ ಥಾಟ್ಸಿಂದ ಎಷ್ಟು ದಿನ ಸಫರ್ ಪಟ್ಟಿದ್ದೀರಾ ಅಂತ ಒಮ್ಮೆ ಯೋಚನೆ ಮಾಡಿ. ಆವಾಗ ಅದರಿಂದ ಓವರ್‌ಕಮ್ ಮಾಡಬೇಕು ಅಂತ ಹೇಳಿ ನಿಮಗೂ ಕೂಡ ಖಂಡಿತ ಅನಿಸುತ್ತೆ. ಸೊ ಇನ್ನೂ ಒಂದು ಏನಪ್ಪ ಅಂದರೆ ನಿಮ್ಮ ವರ್ಕ್ ಅಥವಾ ನಿಮ್ಮ ಏನು ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಅದನ್ನ ಆದಷ್ಟು ಸ್ಮಾರ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ನಮಗೆ ಯಾವ ಕೆಲಸಗಳು ಬೇಡವೇ ಬೇಡಪ್ಪ ಅಂತ ಹೇಳಿ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಮಾಡೋ ಕೆಲಸದಲ್ಲಿ ಸ್ವಲ್ಪ ಸ್ಮಾರ್ಟ್‌ನೆಸ್ ಇರಲಿ. ಹಾಗೇನೇ ಹಾರ್ಡ್ ವರ್ಕ್ ಇರಬಾರ್ದು ಅಂತಲ್ಲ, ಹಾರ್ಡ್ ವರ್ಕ್ ಕೂಡ ಇರಲಿ ಬಟ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಾಗುತ್ತೆ ಅಷ್ಟೇನೆ. ಸೊ ಇನ್ನು ಮೆಂಟಲ್ ಪೀಸ್ ಚೆನ್ನಾಗಿರಬೇಕು ಅಂತ ಅಂದಾಗ ಮೇಯ್ನ್ಲಿ ನಾವು ಮಾಡಬೇಕಾಗಿರೋದೇನೆಂದರೆ ನಮ್ಮ ಥಾಟ್ಸ್ ಹಾಗೆ ನಮ್ಮ ರೂಟೀನ್ ಎರಡನ್ನೂ ಕೂಡ ನಮ್ಮ ಏಮ್‌ಗೆ ತಕ್ಕಂತೆ ಅಂದರೆ ನಮ್ಮ ಗುರಿಗೆ ತಕ್ಕಂತೆ ಸೆಟ್ ಮಾಡ್ಕೊಂಡಿರಬೇಕು. ನಿಮ್ಮ ಜೀವನದ ಗುರಿನೇ ಏನೋ ಇರುತ್ತೆ ಅಥವಾ ನೀವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಅಂದರೆ ಗುರಿನ ಫಿಕ್ಸ್ ಮಾಡ್ಕೊಂಡಿರ್ತೀರಾ ಮೈಂಡಲ್ಲಿ. ಬಟ್ ಆದರೆ ಎವ್ರಿಡೇ ನೀವು ಮಾಡುವಂತಹ ಕೆಲಸಕ್ಕೂ ನೀವು ನಿಮ್ಮ ಲೈಫಲ್ಲಿ ಇಟ್ಕೊಂಡಿರುವಂತಹ ಗುರಿಗೂ ಎರಡಕ್ಕೂ ಸಂಬಂಧನೇ ಇರೋದಿಲ್ಲ. ಆ ರೀತಿಯಾಗಿ ಮಾಡ್ತೀರಾ. ಆವಾಗ ಏನು ಯೂಸ್ ಅಲ್ವಾ? ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದಿಲ್ಲಿ. ಸೊ ಇವಾಗ ನಿಮ್ಮದು ಏನೋ ಒಂದು ಏಮ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅನ್ಕೊಳ್ಳಿ. ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿದೆ. ಅದಕ್ಕೆ ತಕ್ಕಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ರೂಟೀನ್ ಏನಿರಬೇಕು, ಏನೆಲ್ಲ ಡಯಟಲ್ಲಿ ತಿನ್ನಬೇಕು, ಎಷ್ಟು ಹೆಲ್ತಿಯಾಗಿರಬೇಕು, ಈ ರೀತಿಯಾಗಿ ನೀವು ಯೋಚನೆ ಮಾಡಿದರೆ ಅದಕ್ಕೊಂದು ಬೆಲೆ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ಸರಿ ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಮೈಂಡಲ್ಲಿ ಒಂದು ಏಮ್ ಇದೆ. ಬಟ್ ಡೈಲಿ ತಗೊಂತಿರುವ ಫುಡ್ಡಲ್ಲಿ ಒಂದು ಬ್ಯಾಲೆನ್ಸ್ಡ್ ಇಲ್ಲ, ಹಾಗೆ ಒಂದು ಫೈಬರ್ ರಿಚ್ ಅಥವಾ ಪ್ರೋಟೀನ್ ರಿಚ್ ಏನೂ ತೊಗೋತಾ ಇಲ್ಲ. ಸುಮ್ಮನೆ ಏನೋ ನಾನು ಹೆಲ್ತಿಯಾಗಿ ತಿಂತಿದ್ದೀನಿ ಅಂತ ಅಂದ್ಬಿಟ್ಟು ಏನೋ ಒಂದು ತಿಂದ್ಬಿಟ್ಟು ಎದ್ದೋಗ್ಬಿಡೋದು. ಕಮ್ಮಿ ಊಟ ತಿಂದಿದ್ದೀನಿ ಅಂದಿದ ತಕ್ಷಣ ಇಲ್ಲಪ್ಪ ನಾನು ಹೆಲ್ತಿಯಾಗಿದ್ದೀನಿ ಅಂತ ಹೇಳಿ ಅಂದ್ಕೊಳ್ಳೋದು. ಈ ರೀತಿಯಾಗಿ ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಾ ಇರ್ತೀರಾ. ಆದಷ್ಟು ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಇರಲಿ. ಓಕೆನಾ? ಸೊ ಹಾಗೆಯೇ ಸ್ವಲ್ಪ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳಿ. ಪ್ರೀ ಪ್ಲ್ಯಾನ್ ಇದ್ದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಯೂಸ್‌ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ಒಂದು ಇನ್ಫಾರ್ಮೇಷನ್ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ ಅಲ್ವಾ? ಹಾಗಾಗಿ ಸೊ ನಾವು ಯಾವಾಗಲೂ ಕೂಡ ಸ್ಟ್ರಾಂಗ್ ಇರಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಲೈಫಲ್ಲಿ ಬರುವಂತಹ ಅನ್‌ಎಕ್ಸ್‌ಪೆಕ್ಟೆಡ್ ವಿಚಾರಗಳು ನಮ್ಮನ್ನು ಕೆಲವೊಮ್ಮೆ ಕುಗ್ಗೋ ಥರ ಮಾಡುತ್ತೆ. ಆವಾಗ ನಾವು ಕಮ್‌ಬ್ಯಾಕ್ ಆಗಬೇಕು. ನಿಜವಾಗ್ಲೂ ಲೈಫಲ್ಲಿ ಯಾರು ಕೂಡ ಕುಗ್ಗದೇ ಇರಲ್ಲ ಅಥವಾ ಎಲ್ಲರೂ ತುಂಬಾನೇ ಸ್ಟ್ರಾಂಗ್ ಇರ್ತಾರೆ ಅಂತ ಅಲ್ಲ. ಎಲ್ಲರೂ ಕೂಡ ಮೆಂಟಲಿ ವೀಕ್ ಇದ್ದೇ ಇರ್ತಾರೆ. ಬಟ್ ಆದರೆ ಕೆಲವೊಬ್ಬರಿಗೆ ಅವರ ಹ್ಯಾಪಿನೆಸ್ ಏನು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗಿರೋದಿಲ್ಲ. ಹಾಗೆ ಅವ್ರಿಗೆ ಏನಂದರೆ ಎಷ್ಟು ಆ್ಯಕ್ಟಿವ್ ಆಗಿದ್ರೂ ಕೂಡ ಏನೇ ಮಾಡಿದರೂ ಕೂಡ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಪ್ಪ ಏನೋ ಅನ್ನೋ ಒಂದು ಮುಜುಗರ ಇರುತ್ತೆ ಅವರಿಗೆ. ಹಾಗಾಗಿ ಸೊ ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ಕಂಟೆಂಟ್ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.